ನನ್ಗಾಗಿರೋ ನೋವಿಗೆ ಸೇಡ್ ತೀಸ್ಕೊಳ್ಳೇ ಬಿಡಲ್ಲ. ಅದು ಸೂರ್ಯನಾರಾಯಣನ್ ಸಾವಿಂದ ಸಿಗಲ್ಲ. ನಾನ್ ಮಾತ್ರ ವೇದಾಂತ್ನ ಸುಮ್ಮನೆ ಬಿಡಲ್ಲ ಸುಹಾಸಿನಿ. ಮೆಂಟಲ್ ಟಾರ್ಚರ್ ಇಡ್ತೀನಿ ಅವನಿಗೆ. ಇದೆಲ್ಲ ಸಿನಿಮಾ ಡೈಲಾಗ್ ತರ ಹೇಳೋದಕ್ಕೆ ಚೆನ್ನಾಗಿದೆ ಅಷ್ಟೇ. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ನಾನು ಏನೂ ಮಾಡಲ್ಲ, ಸುಮ್ಮನೆ ಕೂತ್ ನೋಡ್ತಾ ಇರ್ತೀನಿ. ಮಾಡೋದೆಲ್ಲ ಅವನಪ್ಪ ಸೂರ್ಯನಾರಾಯಣ ವಶಿಷ್ಠ. ಏನು ಅವ್ರು ಏನು ಮಾಡ್ತಾರೆ? ಈಗಲೆಲ್ಲ ಗೊತ್ತಾದ್ರೆ ಏನ್ ಚೆನ್ನಾಗಿರುತ್ತೆ ಸುಹಾಸಿನಿ. ಆದ್ರೆ ಒಂದಂತೂ ನಿಜ, ಆ ವಶಿಷ್ಠ ಕುಟುಂಬದಲ್ಲಿ ಯಾರು ನೆಮ್ಮದಿಯಾಗಿರಲ್ಲ. ವೇದಾಂತ್, ಹಲೋ ಹಲೋ ವೇದಾಂತ್, ಕೇಳಿಸ್ತಿದ್ಯಾ? ಹಾ ವೇದಾಂತ್, ನನಗೆ ಕೇಳಿಸ್ತಿದೆ. ನೀನು ಎಲ್ಲಿದ್ಯಾ? ಬಿಸಿ ಬರ್ತಾ ಇದ್ದೇವಾ? ಇನ್ನೊಂದ್ಸಲ ಟ್ರೈ ಮಾಡ್ಲಾ? ಏನು ಸಂಕೇಪುರದಲ್ಲಿರೋ ಅಗ್ನಿ ಅಡ್ಡದಲ್ಲ, ಅಲ್ಲೇನು ಮಾಡ್ತಿದ್ಯಾ ವೇದಾಂತ್? ನೀನು ಅಪ್ಪನ ಹುಡುಕ್ತಿದ್ಯಾ? ವೇದಾಂತ್, ನೀನು ಬರೋದು ಎಷ್ಟೊತ್ತಾಗತ್ತೆ? ನಾಳೆನೇ ಊರಿಗೆ ಹೋಗ್ಬೇಕಾ? ವೇದಾಂತ್, ಏನು ಹೇಳ್ತಿದ್ಯಾ ನೀನು ಅಪ್ಪನ ಹುಡ್ಕೊಂಡು ಮನೆಗೆ ಬರೋದಾ? ಅದೆಲ್ಲ ಗೊತ್ತಿಲ್ಲ ವೇದಾಂತ್. ನೀನು ಅಪ್ಪನ ಎಲ್ಲಿ ಅಂತ ಹುಡುಕ್ತೀಯಾ? ನೀನು ಬಾ, ನಾನು ಮಾತಾಡ್ಬೇಕು ಫಸ್ಟು. ವೇದಾಂತ್, ನನ್ನ ಮಾತು ಕೇಳಿಸ್ಕೋಬೇಕು. ಫೋನ್ ಕಟ್ ಮಾಡ್ತಾನೆ. ವೇದಾಂತ್ ತುಂಬ ಫ್ರಸ್ಟ್ರೇಟ್ ಆಗಿಬಿಡ್ತಾನೆ. ನಾಳೆ ಬೇರೆ ಮನೆಗೆ ಹೋಗು ಅಂತಿದ್ದಾನೆ. ನಾನೊಬ್ಳೆ ಮನೆಗೆ ಹೇಗಪ್ಪ ಹೋಗ್ಲಿ? ಹಲೋ ಅಮೂಲ್ಯ ಅವರೇ, ಬೆಂಗಳೂರಿಗೆ ಬಂದ್ರಾ? ತಲುಪಕ್ಕಿನ್ನು ಎಷ್ಟು ಹೊತ್ತಾಗುತ್ತೆ? ಅಂದಾಗೆ ಅವರು ನಿಮ್ಮ ಜೊತೆಲಿ ಬಂದ್ರಾ? ಅಮ್ಮ, ನಾವಿನ್ನೂ ಸಂಕೆಪುರದಲ್ಲೇ ಇದ್ದೀವಿ. ಸಂಪಿಗೆಪುರದಲ್ಲ? ಅಲ್ಲ ಅಮೂಲ್ಯ ಅವರೇ, ನೀವು ವೇದಾಂತ್ ಮತ್ತೆ ಅವ್ರ ಅಪ್ಪನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಅಮೂಲ್ಯ ಅವರೇ, ವೇದಾಂತ್ ಅವ್ರ ಅಪ್ಪ ಸಿಕ್ಕಿದ್ರಾ? ಹಾಂ, ಸಿಕ್ಕಿದ್ರು. ಏನು, ವೇದಾಂತ್ ಅವ್ರ ಅಪ್ಪ ಸಿಕ್ಕಿದ್ರಾ? ಅಯ್ಯೋ, ವೇದಾಂತ್ ಅಪ್ಪ ಸಿಕ್ಬಿಟ್ರು ಅಂತ ಹೇಳಿದ್ರೆ ವೈಜಯಂತಿ ಅಮ್ಮಂಗೆ ಇಲ್ಲಿ ನಡೆದಿದ್ದೆಲ್ಲ ಹೇಳಬೇಕಾಗತ್ತೆ. ಬೇಡ ಬೇಡ ಬೇಡ, ಅಮ್ಮಂಗೆ ಏನು ನಿಜ ಹೇಳೋದು ಬೇಡ. ಅಮ್ಮ ಇಲ್ಲಮ್ಮ, ಆ್ಯಕ್ಚುಲಿ ವೇದಾಂತ್ ಅಪ್ಪ ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ. ಅಲ್ಲ, ಏನು ಹೇಳ್ತಾ ಇದ್ದೀರಾ ಅಮೂಲ್ಯ ಅವರೇ? ಹುಡುಕ್ಬೇಕಮ್ಮ, ಆದಷ್ಟು ಬೇಗ ಹುಡುಕ್ತೀವಿ. ಏನಾದರೂ ಗೊತ್ತಾದ ತಕ್ಷಣ ಕಾಲ್ ಮಾಡಿ ತಿಳಿಸ್ತೀನಿ. ಸರಿ ಅಮೂಲ್ಯ ಅವರೇ. ಅಮ್ಮ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ. ಏನಂತೆ? ಅಮ್ಮ, ಸೂರಿ ಸಿಕ್ಲಿಲ್ವಂತೆ. ಅವ್ರು ಸಿಕ್ಕಿದ್ಮೇಲೆ ಬೆಂಗಳೂರಿಗೆ ಬರೋದು ಅಂತ ಅಮೂಲ್ಯ ಅವ್ರು ಹೇಳಿದ್ರು. ಈ ವೇದಾಂತ್ ನೋಡಿದ್ರೆ
ಅಗ್ನಿನ ಅಪ್ಪಾಜಿ ಯಾಕೆ ಬಚ್ಚಿಟ್ರು? ಅಪ್ಪಾಜಿನ ಅಗ್ನಿ ಎಲ್ಲಿ ಬಚ್ಚಿಟ್ಟಿದ್ದಾನೆ ಹುಡುಕಿ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೋಗಿದ್ದಾನೆ. ಆದರೆ ಈ ಅಗ್ನಿ ಅಪ್ಪಾಜಿನ ಎಲ್ಲಿ ಬಚ್ಚಿಟ್ಟಿದ್ದಾನೋ ಏನೋ. ಅಲ್ಲ, ಅಪ್ಪಾಜಿ ಅಗ್ನಿನ ಕಾಪಾಡ್ಕೊಂಡ್ರು ಅಂದ್ರೆ ಅಗ್ನಿ ಅಪ್ಪಾಜಿನ ಬಚ್ಚಿಟ್ಟಿದಾನ ಅಥವಾ ಅಪ್ಪಾಜಿನೇ ಅಗ್ನಿನ ಬಚ್ಚಿಟ್ಟಿದಾರ? ಓ, ನಿಂಗೆ ಒಂದು ಅರ್ಥನೇ ಆಗ್ತಾ ಇಲ್ಲ. ಮಾರ್ಕೆಟ್ಗೆ ಹೋಗಿ ಬರೋಷ್ಟರಲ್ಲಿ ಸುಸ್ತಾಗೋಯ್ತಪ್ಪ. ಅಪ್ಪ, ಏನು ತರಕಾರಿ ಬೆಲೆ, ಏನು ಕೇಳಿದ್ರು 100, 120, 150, ಕಮ್ಮಿನೇ ಇಲ್ಲ. ಡಾಕ್ಟ್ರು ಮಗಳಿಗೆ ಒಳ್ಳೆ ತರಕಾರಿ ಹಣ್ಣು ಎಲ್ಲ ಕೊಡಬೇಕು ಅಂದಿದ್ದಾರೆ. ಒಳ್ಳೆ ಸೊಪ್ಪು ಸಿಕ್ತಪ್ಪ. ಆರತಿ, ನಿನಗಿಷ್ಟ ಅಂತ ಸೊಪ್ಪು ತಂದಿದ್ದೀನಿ. ಒಳ್ಳೆ ಸೊಪ್ಪಿನ ಹುಳಿ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ. ಏನಮ್ಮ ಕೇಳಿಸ್ತಾ? ನಾನು ಮಾತಾಡ್ತೇನೆ ಇದ್ದೀನಿ. ಆರತಿ, ಅಂಜು, ಅಮ್ಮ ಎಲ್ಲ ತರಕಾರಿ ತಂದಿದ್ದೀನಿ ನೋಡು. ಆರತಿ, ಎಲ್ಲೇ ಆರತಿ? ಅದನ್ಯಾಕೆ ತಿಂತ ಇದೆಯಾ? ಕಾಯಿ ಬೇರೆ ಇಡೇ ಅಲ್ಲಿ. ಸೇಬ್ ತಂದಿದ್ದೀನಿ, ಅದನ್ನು ತಿನ್ನು. ಟೊಮೆಟೊ ತಿಂತಾಳಂತೆ. ಟೊಮೆಟೊನ ರೇಟ್ ಗೊತ್ತೇನೆ ನಿನಗೆ? 150 ರೂಪಾಯಿ ಆಗಿದೆ. ಬಂಗಾರನಾದರೂ ಒಂದು ಪಕ್ಷ ಕೊಂಡ್ಕೋಬೋದು ಕಣೆ. ಟೊಮೆಟೊ ಕೊಂಡ್ಕೊಳ್ಳೋದು ಕಷ್ಟ. ಬಾಂಡ್ ಮುಚ್ಕೊಂಡು ಅದನ್ನಲ್ಲಿ ಇಡು. ಏ ಅಮ್ಮ, ನನಗೋಸ್ಕರ ನೀನು ರಾತ್ರಿ ಟೊಮೆಟೊ ಸಾರು ಮಾಡಬೇಡ, ನಾನು ಇದನ್ನೇ ತಿನ್ಕೋತೀನಿ. ಅಂದಾಗೆ ಸಕ್ಕರೆ ಎಲ್ಲಿಟ್ಟಿದ್ಯಾ? ಸಕ್ಕರೆ ಯಾಕೆ? ಟೊಮೆಟೊಗೆ ಸಕ್ಕರೆ ಹಾಕೊಂಡು ತಿನ್ಬೇಕು, ಸಕ್ಕತ್ತಾಗಿರುತ್ತೆ. ಏಯ್, ಅದು ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ನನ್ನ ಮಾತು ಕೇಳು ನೀನು. ಹಾಕ್ತೀನಿ ನೋಡ ಆಮೇಲೆ. ಅದು ಸರಿ, ನಿಮ್ಮ ಅಕ್ಕ ಎಲ್ಲೇ? ಪಕ್ಕದ ಮನೆ ಜಯಮ್ಮ ಆಂಟಿ ಮನೆಗೆ ಹೋಗಿದ್ದಾಳೆ ಅನ್ಸುತ್ತೆ. ನಿಮ್ಮ ಅಕ್ಕನಿಗೆ ಇನ್ನೂ ಹುಡುಗ ಬುದ್ಧಿ ಹೋಗಿಲ್ಲ ಕಣೆ. 8 ತಿಂಗಳು ತುಂಬಿದ ಬಸ್ರಿ. ಇನ್ನು 3 ವಾರದಲ್ಲಿ ಡೆಲಿವರಿ ಆಗುತ್ತೆ. ಇನ್ನು ಆ ಮನೆ ಈ ಮನೆ ಅಂತ ತಿರ್ಗಾಡ್ಕೊಂಡು ಕೂತಿದ್ದಾಳೆ. ನೋಡು ಪುಟ್ಟ, ಹೋಗಿ ಅವನ್ನ ಬೇಗ ಕರ್ಕೊಂಡು ಬಾ ಅಮ್ಮ. ಹೋಗು. ಸರಿ ಅಮ್ಮ. ಬರೀ ಎಲ್ಲಮ್ಮ ಹೋಗ್ತಾ ಇದ್ಯಾ? ಅದು ಅಪ್ಪ, ಅಕ್ಕ ಪಕ್ಕದ ಮನೆ ಆಂಟಿ ಮನೇಲಿ ಇದ್ದಾಳೆ ಅನ್ಸುತ್ತೆ, ಅವಳು ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ. ಬೇಗ ಕರ್ಕೊಂಡು ಬಾ. ಹೆಂಗಾರು ಪುಳಿಯೋಗರೆ ಪಾಯಿಂಟ್ನಿಂದ ಪುಳಿಯೋಗರೆ ಮತ್ತೆ ಮಸಾಲೆ ವಡೆ ತಂದಿದ್ದೀನಿ. ಸರಿ ಅಪ್ಪ. ಬರೀ ಕರ್ಮವೇ. ಏನ್ರಿ ಇದು? ಇಷ್ಟೊಂದು ತರಕಾರಿ ನೀವು ತಂದ್ಬಿಟ್ರಾ? ಯಾಕ್ರಿ ತರಕ್ಕೆ ಹೋದ್ರಿ? ಅಯ್ಯೋ ರಾಮ, ಸುಮ್ಮನೆ ವೇಸ್ಟ್ ಆಯ್ತಲ್ಲ ಪರಿ. ನೀನು ಮೊದಲೇ ಹೇಳೋದಲ್ವಾ ತರ್ತೀನಿ ಅಂತ. ಅಯ್ಯೋ, ನೀವು ತರ್ತೀರಿ ಅಂತ ನನಗೇನು ಗೊತ್ತು? ಸರಿ, ಟೊಮೆಟೊ ತರಲಿಲ್ಲ ತಾನೇ? ಇಲ್ಲಪ್ಪ, ಟೊಮೊಟೊ ತಗೊಳ್ಳೋದಿರಲಿ, ಮುಟ್ಟೋದಕ್ಕೂ ದುಡ್ಡು ಕೊಡಬೇಕು. ಮತ್ತೆ ಈಗ ಇಷ್ಟೆಲ್ಲ ತರಕಾರಿನ ಏನು ಮಾಡೋದು ಪರಿ? ಪರವಾಗಿಲ್ಲ ಬಿಡ್ರಿ. ಮಧ್ಯಾಹ್ನಕ್ಕೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಸೊಗಸಾಗಿ ಒಂದು ಹುಳಿ ಮಾಡಿಬಿಡ್ತೀನಿ. ಹಾಗೆ ಬೂದ್ ಗುಂಬಳಕಾಯಲ್ಲಿ ದೊಬ್ಬರೊಟ್ಟು ಮಾಡ್ತೀನಿ. ಸಖತ್ತಾಗಿರುತ್ತೆ. ಒಟ್ಟಿನಲ್ಲಿ ಪರಿ ಬೇಗ ಹಾಳಾಗೋ ತರಕಾರಿನೆಲ್ಲ ಹಾಕಿ ಕೂಟೋ ಪಲಾವ ಮಾಡೋ. ಹಾಳಾಗದೇ ಇರೋ ತರಕಾರಿನ ಆಮೇಲೆ ಬಳಸಿದ್ರಾಯ್ತು. ತಗೋ. ಅಮ್ಮ, ಏ ಅಂಜು, ಯಾಕೆ ಹೀಗೆ ಕೂಕೊಂಬರ್ತಿದ್ಯಾ? ಎಲ್ಲಿ ನಿಮ್ಮ ಅಕ್ಕ? ಅಕ್ಕ ಜಯ ಆಂಟಿ ಮನೇಲೇ ಇಲ್ಲ. ಜಯಮ್ಮನ ಮನೇಲಿ ಇಲ್ವಾ? ಏಯ್, ಆ ಪಕ್ಕದ ಮನೇಲಿ ನೋಡ್ಬೇಕಿತ್ತು ಕಣೆ. ಅವ್ರ ಮನೆ ಪಕ್ಕದಲ್ಲಿ ಇದೆಯಲ್ಲ, ಇನ್ನೊಂದು ನಾನು ಅಲ್ಲಿ ನೋಡ್ಬೇಕಿತ್ತು. ನಾನು ಎಲ್ಲ ಕಡೆ ವಿಚಾರಿಸಿದೆ ಅಮ್ಮ. ಅದು ಅಲ್ಲದೆ ಅವಳು ಜಯ ಆಂಟಿ ಮನೆಗೆ ಹೋಗೇ ಇಲ್ವಂತೆ. ಇನ್ನೆಲ್ಲಕ್ಕೆ ಹೋಗಿರ್ತಾಳೆ ಇವಳು? ಗರ್ಭಿಣಿ ಹುಡುಗಿ, ಹಾಗೆಲ್ಲ ಹೋಗಬಾರ್ದು ಅಂತ ಹೇಳಿದ್ದೀನಿ, ಕೇಳೋದೇ ಇಲ್ಲ. ರೀ, ಗಾಬರಿ ಆಗ್ಬೇಡ. ಇಲ್ಲೇ ಎಲ್ಲಾದರೂ ಹೋಗಿರ್ತಾಳೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಪ್ಪ, ನಾನು ಎಲ್ಲ ಕಡೆ ನೋಡ್ಕೊಂಬಂದೆ, ಅಕ್ಕ ಅಲ್ಲೆಲ್ಲೂ ಇಲ್ಲ. ಇರು ಪರಿ, ನಾನು ಆರ್ತಿಗೆ ಫೋನ್ ಮಾಡ್ತೀನಿ. ಕೊಡಿಯಪ್ಪ, ನಾನೇ ಕಾಲ್ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಅಪ್ಪ, ಅಕ್ಕ ಫೋನ್ ಪಿಕ್ ಮಾಡ್ತಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡು. ನೀವು ಕರೆ
ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಈಗಲೂ ಕಾಲ್ ಪಿಕ್ ಮಾಡಿಲ್ಲಪ್ಪ. ಅರೆ ಇವಳು ಎಲ್ಲಕ್ಕೆ ಹೋಗಿರ್ಬೋದು? ಫೋನ್ ಕೂಡ ತೆಗಿತಾ ಇಲ್ಲ. ಯಾಕೋ ಸ್ವಲ್ಪ ಗಾಬರಿ ಆಗ್ತಾ ಇದೆ ರೀ. ಅಪ್ಪ ಏನ್ ಮಾಡೋದೀಗ? ಏನು ಆಗಲ್ಲ ಪರಿ, ಸಮಾಧಾನ ಮಾಡ್ಕೋ. ನಿನ್ ಫೋನ್ ಅಲ್ವಾ ಅಂಜೋದು? ಹಾ ಅಪ್ಪ. ಅಕ್ಕನೇ ಫೋನ್ ಮಾಡಿರ್ಬೋದು, ಹೋಗಿ ಮಾತಾಡು. ಯಾರು ಕಾಲ್ ಮಾಡಿರ್ಬೋದು? ಓ ಇಂಚಾರನಾ? ಆಮೇಲೆ ಮಾಡ್ತೀನಿ ಬಿಡು. ಇದು ಅಕ್ಕ ಬರ್ದಿರೋದಲ್ವಾ? ಆರ್ತಿನೇ ಮಾಡಿರ್ಬೋದೇನ್ರಿ? ಆರ್ತಿ ನಮ್ಮ ಫೋನ್ ಮಾಡಿರೋದು. ಅಪ್ಪ ಅಮ್ಮ ಇಬ್ರು ಬೇಗ ಬನ್ನಿ. ಅಪ್ಪ ಇಬ್ರು ಬೇಗ ಬನ್ನಿ. ಏನಾಯ್ತು? ಯಾಕೆ ಇರ್ಸ್ಕೊತಾ ಇದೆಯಾ? ನೋಡಮ್ಮ. ಕೊರೋನಾ ಬಂದಾಗಿಂದ ವರ್ಕ್ ಫ್ರಮ್ ಹೋಮ್ ಮಾಡಿ 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 ಆಫೀಸ್ಗೆ ಹೋಗೋಕ್ಕೆ ಬೋರಪ್ಪ. ಫೈಲ್ಗೊಂದು ಸೈನ್ ಹಾಕಿ. ಈ ಫೈಲ್ಗೆ ಒಂಚೂರು ಸೈನ್ ಹಾಕಿ ಸಾರ್ಥಕ್ ಸರ್, ಅರ್ಜೆಂಟ್ ಇದೆ. ಈ ಸಿಪ್ಪೆ ಬರ್ತಾ ಇದೆ. ಸರಿ ಆಯ್ತು, ಬರಲ್ಲ, ತುಂಬ ಕೆಲಸ ಇದೆ. ಏಯ್ ಕಾಂತ, ಕೂತ್ಕೊಳ್ಳಿ. ಅಲ್ರಿ ನಿಮ್ಮೊಂದು ಕೆಲಸ ಹೇಳಿದೆ ತಾನೆ, ಅದೇನಾಯ್ತು ಕಾಂತ? ಕಾಂತ ಕಾಂತ ಕಾಂತ, ಎಲ್ರಿಗೂ ಈ ಕಾಂತನೇ ಬೇಕು. ಮನೇಲಿ ಕೆಲಸ ಇಲ್ಲದೆ ಕೂತಿದ್ದಾಗ ಯಾರು ಕೆಲಸ ಕೊಡಲ್ಲ, ಕೊಟ್ರೆ ಎಲ್ಲ ಒಟ್ಟಿಗೆ ಕೆಲಸ ಕೊಡ್ತೀರಾ. ಮೊದಲು ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಅದೇನಂತ ಹೇಳಿ. ನಾನಿಲ್ದೆ ಈ ವಸಿಷ್ಠ ಫ್ಯಾಮಿಲಿ ಹೆಂಗ್ ನಡೆಯುತ್ತೆ? ಈ ಕಾಂತ ಇದ್ರೇನೆ ಈ ಮನೆ ಶಾಂತ. ಈ ಬಿಟ್ಟಿ ಬಿಲ್ಡಪ್ಗೆಲ್ಲ ಏನು ಕಮ್ಮಿ ಇಲ್ಲ ನೀವು. ಮೊದಲು ನಾನು ಕೆಲಸ ಹೇಳಿದ್ನಲ್ಲ, ಅದೇನಾಯ್ತು ಅಂತ ಹೇಳಿ. ನೀವು ಹೇಳಿದ ಕೆಲಸದ ಮೇಲೆ ಫುಲ್ಲು ಕಾನ್ಸಂಟ್ರೇಷನ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ ಸಾರ್ಥಕ್ ಸರ್. ಬೂದ್ ಗನ್ನಡಿ ಹಾಕೊಂಡು ಹುಡುಕಿದ್ರು ಸಿಗದೆ ಇರುವಂತ ಒಂದು ಕ್ಲೂ ಸಿಕ್ಕಿದೆ. ಏನ್ರಿ ಅದು? ನಿನ್ನೆ ನೀವು ಹೇಳಿದ್ರಲ್ಲ ಸಾರ್ಥಕ್ ಸರ್, ಆ ಸ್ಕೂಲ್ಗೂ ಬಡ ಬಾಸ್ ಅವ್ರ ತಂದೆಗೂ ಏನೋ ಸಂಬಂಧ ಇದೆ ಅಂತ. ಅದೇನು ಅಂತ ನಾನು ಕಂಡಿಡಿದ್ಬಿಟ್ಟೆ ಸಾರ್ಥಕ್ ಸರ್. ಹೌದಾ? ಏನು? ಆ ಸ್ಕೂಲ್ಗೆ ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರಿಟ್ಟಿರೋದಕ್ಕೆ ಬಡ ಬಾಸ್ ಅವ್ರ ತಂದೆನೇ ಕಾರಣ ಸಾರ್ಥಕ್ ಸರ್. ಹೌದಾ? ಈ ವಿಷಯ ಹೇಗೆ ಗೊತ್ತಾಯ್ತು ನಿಮಗೆ? ಯಾರು ಹೇಳಿದ್ದು? ಹೇಗೆ ಕಂಡಿಡಿದ್ರಿ? ನಾನು ಯಾರು ಹೇಳಿ? ಕೆರದಲ್ಲಿ ಹಾಕು ಓಲ್ಡ್ ಮೆಸ್ ಅಲ್ಲ, ಶೆರ್ಲಾಕ್ ಹೋಮ್ಸ್. ಇದನ್ನ ಕಂಡುಹಿಡಿಯಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ಬೇಕು ಸಾರ್ಥಕ್ ಸರ್? ನಾನು ಇದನ್ನ ಬೆಡ್ರೂಮಲ್ಲೇ ಅಲ್ಲ, ನನ್ನ ರೂಮಲ್ಲೇ ಕೂತ್ಕೊಂಡು ಕಂಡುಹಿಡ್ದಾಕಿದ್ದೀನಿ. ಈಗ ಬಡ ಬಾಸ್ ಅವ್ರ ತಂದೆಗೂ ಆ ಸ್ಕೂಲ್ಗೂ ಸಂಬಂಧ ಇಲ್ಲ ಅಂದಿದ್ರೆ ಬಡ ಬಾಸ್ ಅವ್ರ ತಂದೆ ಹೆಸರನ್ನ ಆ ಸ್ಕೂಲ್ಗೆ ಯಾಕೆ ಇಡ್ತಾ ಇದ್ರು? ನೀವೇ ಹೇಳಿ. ಇದು ಜಸ್ಟ್ ಕಾಮನ್ ಸೆನ್ಸ್ ಸಾರ್ಥಕ್ ಸರ್. ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದೇ ಗೊತ್ತಾಯ್ತು. ನೋಡಿ, ನನಗೆ ಈ ಕಾಮನ್ ಸೆನ್ಸ್ ಬಗ್ಗೆ ಎಲ್ಲ ಪಾಠ ಹೇಳಕ್ ಬರಬೇಡಿ. ಏನೋ ದೊಡ್ಡದಾಗಿ ಕಿತ್ತು ದಬಾಕ್ತೀನಿ ಅಂತಿದ್ರೆ ನೋಡಿದ್ರೆ ಮನೇಲೆ ಕೂತ್ಕೊಂಡು ಯೋಚನೆ ಮಾಡಿದ್ರಂತೆ. ಏನೇ ನಾನು ಹೇಳಿದ್ದೇನೋ ನೀವು ಮಾಡಿರೋದೇನೋ? ಯಾಕ್ರಿ ಸ್ಕೂಲ್ಗೆ ಹೋಗಿಲ್ಲ ನೀವು? ಅದು ಸಾರ್ಥಕ್ ಸರ್, ನೆನ್ನೆ ನನ್ನ ನೋಡೋದಕ್ಕೆ ಗಂಡು ಬಂದಿದ್ರು. ಏನ? ನಿಮ್ಮ ನೋಡೋಕೆ ಗಂಡು ಬಂದಿದ್ದೀರಾ? ಚೀತು, ಅದು ನಮ್ಮ ಚಿಕ್ಕಮ್ಮನ ಮಗಳು, ಅಂದ್ರೆ ನನ್ನ ತಂಗಿನ ನೋಡೋಕ್ಕೆ ಗಂಡು ಬಂದಿದ್ರು. ಸೊ ಹಾಗಾಗಿ ಸ್ಕೂಲ್ ಕಡೆ ಹೋಗೋಕ್ಕಾಗಲಿಲ್ಲ. ನಾಳೆ ಖಂಡಿತ ಹೋಗ್ತೀನಿ ಸಾರ್ಥಕ್ ಸರ್. ನೋಡಿ, ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ. ನಾನೇ ಹೋಗ್ತಿದ್ದೆ ಅಲ್ವಾ? ಅಯ್ಯೋ ಇಲ್ಲ ಸಾರ್ಥಕ್ ಸರ್, ನಾನು ನೀವು ಹೇಳಿದ ಕೆಲಸ ಮಾಡೇ ಮಾಡ್ತೀನಿ. ನಾಳೆ ಪಕ್ಕ ಹೋಗ್ತೀನಿ. ನನಗೆ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಸಾರ್ಥಕ್ ಸರ್. ಇಂಟ್ರೆಸ್ಟಾ? ಏಕೆ? ನಾನು ಈ ಮನೆಗೆ ಹನುಮಂತ ಇದ್ದಂಗೆ, ಬಡ ಬಾಸು ರಾಮ, ಚೋಟಾ ಬಾಸು ಲಕ್ಷ್ಮಣ, ನೀವು ಭರತ, ರೌಡಿ ಮೇಡಮು ಸೀತಾ ಮಾತೆ, ಇವ್ರುಗಳು ಸೇವೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ ಸಾರ್ಥಕ್ ಸರ್? ಈ ಮಾತಲ್ಲೇ ಮನೆ ಕಟ್ಟು ಅಂದ್ರೆ ಚೆನ್ನಾಗಿ ಕಟ್ತೀರ.
ಥ್ಯಾಂಕ್ ಯು ಸಾರ್ಥಕ್ ಸರ್. ಕಾಂತ, ಲಡ್ಡು ಬಂದು ಬಾಯಿಗೆ ಬಿತ್ತಾ? ಸ್ಕೂಲ್ ಅಂದ್ರೆ ಅಲ್ಲಿ ಟೀಚರ್ಗಳು ಇರ್ತಾರೆ, ನೀನ್ ಬೇರೆ ನೋಡಕ್ಕೆ ಸಖತ್ತಾಗಿದೀಯಾ. ಅಬೇಪಾರಿಯಿಂದ ಸಂಸಾರಿ ಆಗೋದಕ್ಕೆ ಒಳ್ಳೆ ಚಾನ್ಸು. ಯಾವ್ದಾದ್ರೂ ಒಳ್ಳೆ ಇಂಗ್ಲಿಷ್ ಮಿಸ್ನ ಪಟಾಯಿಸ್ಕೊಂಡು ಲೈಫ್ನ ಜಿಂಗಲಲ ಅಂತ ಮಾಡ್ಕೊಂಡ್ಬಿಡು. ರೈ ಕಾಂತ, ನನಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನು ನೋಡ್ತಿದೆ ಅಂತ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಸಾರ್ಥಕ್ ಸರ್. ನಾಳೆ ಬಗ್ಗೆ ಪ್ಲಾನ್ ಆಫ್ ಆಕ್ಷನ್ ಹೇಗಿರಬೇಕು, ಏನೇನು ಪ್ರಶ್ನೆಗಳು ಕೇಳಬೇಕು, ಅಲ್ಲಿ ಏನು ಮಾಡಬೇಕು, ಅದಕ್ಕೆ ಏನಾದ್ರು ರೆಸ್ಯೂಮ್ ಮಾಡ್ಕೋಬೇಕಾ, ರಿಹರ್ಸಲ್ ಮಾಡಬೇಕಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ನಾನು ನಿಮ್ಮ ಏಜ್ನ ದಾಟ್ಕೊಂಡೇ ಬಂದಿರೋದು. ನಿಮ್ಮ ತಲೆ ಏನು ನೋಡ್ತಿತ್ತು ಅಂತ ಹೇಳ. ನಾಳೆ ಸ್ಕೂಲಲ್ಲಿ ಯಾವ್ಯಾವ ಟೀಚರ್ಗಳು ಇರ್ತಾರೆ, ಇಂಗ್ಲೀಷ್ ಟೀಚರ್ ಹೆಂಗಿರ್ತಾರೆ, ಮ್ಯಾಥ್ಸ್ ಟೀಚರ್ ಹೆಂಗಿರ್ತಾರೆ, ಅವ್ರನ್ನ ಹೆಂಗೆ ಪಟಾಯಿಸ್ಬೇಕು ಅಂತ ಯೋಚನೆ ಮಾಡ್ತೀರಿ ತಾನೆ? ಸಾರ್ಥಕ್ ಸರ್, ನೀವೇನ್ ಜಿ ಬೊಮ್ಮನ ಬಾಬಾಜಿನ ಇಲ್ಲ ಅಂದ್ರೆ ಬಿ ಟು ದ ಎ ಟು ದ ಎ ಟು ದ ಬಿ ರಜನಿಕಾಂತ್ ಬಾಬಾನ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹಂಗೆ ಹೇಳ್ಬಿಟ್ರಲ್ಲ. ಕಾಂತ, ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗಲೂ ಒಂದು ಮಾತು ಹೇಳ್ತೀನಿ ಕೇಳಿ. ಈ ಹುಡುಗಿ ಮದುವೆ ಅಂತ ಕುಣಿಬೇಡಿ. ಮದುವೆಗೆ ಮುಂಚೆ ಮದುವೆ ಆಗಿಲ್ಲ ಅಂತ ಕುಣಿತೀವಿ, ಮದುವೆ ಆದಮೇಲೆ ಹೆಂಡತಿ ನಮ್ಮನ್ನು ಕುಣಿಸ್ತಾಳೆ. ನಾವು ಲೈಫ್ ನಾವು ಕುಣಿತಾ ಇರ್ಬೇಕಷ್ಟೇ. ಆದ್ರೂ ಲೈಫಲ್ಲಿ ಒಂದೇ ಒಂದ್ಸತಿ ಮದುವೆ ಆಗ್ಬೇಕು ರೀ. ಮುಗಿಯೋವರೆಗೂ ಮಾತೇ ಕೇಳೋದಲ್ಲ ನೀವು. ನಿಮ್ಮ ಮದುವೆ ವಿಚಾರ ಎಲ್ಲ ಸೆಡಿಗಿಡಿ. ಮೊದಲು ಆ ಸ್ಕೂಲ್ಗೆ ಹೋಗಿ ಏನು ಅಂತ ವಿಚಾರಿಸಿ. ಮತ್ತು ಇನ್ನೊಂದು ವಿಚಾರ, ನಾನು ಈ ಕೆಲಸ ನಿಮ್ಗೆ ವಹಿಸಿರೋದು ಯಾರಿಗೂ ಗೊತ್ತಾಗಬಾರ್ದು, ವೇದಾಂತಗೂ ಕೂಡ. ಬಡ ಬಾಸ್ಗೂ ಹೇಳ್ಬಾರ್ದ? ಇದು ವೇದಾಂತ ಅವ್ರು ಒಳ್ಳೇದಕ್ಕೆ ಹೇಳ್ತಿರೋದು. ಆದರೂ ರೀ ಕಾಂತ, ಸೈಲೆಂಟಾಗಿ ನಾನು ಹೇಳ್ದಷ್ಟು ಮಾಡಿ ತಗೊಳ್ಳಿ. ಈಗ ನಾವು ಹುಷಾರಾಗಿ ಇಟ್ಕೊಳ್ಳಿ, ನನ್ನ ಕೆಲಸ ಕಂಪ್ಲೀಟ್ ಮಾಡಿ ಫಸ್ಟ್. ಹಲೋ, ಹಾಂ ಹರ್ಷ ಅವರೇ. ಪ್ರೀತಿಯ ಅಪ್ಪ ಅಮ್ಮ, ನನಗೆ ಗೊತ್ತು ನಿಮಗೆ ಗಾಬರಿ ಆಗಿದೆ ಅಂತ. ನನ್ನ ಪರಿಸ್ಥಿತಿನ ಒಂದು ಸಲ ಯೋಚನೆ ಮಾಡಿ. ಅಮ್ಮ, ಅಪ್ಪ ಕೆಲಸದಿಂದ 1 ಗಂಟೆ ಲೇಟಾಗಿ ಬಂದರೂ ನಿನಗೆ ಗಾಬರಿ ಆಗುತ್ತೆ ತಾನೆ? ಹಾಗೆ ನನ್ನ ಗಂಡನೂ ಕೂಡ ನನಗೆ 1 ತಿಂಗಳಿಂದ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಎಂಥದ್ದೂ ಇಲ್ಲ. ನನಗೆ ಹೇಗಾಗಬೇಡ, ನೀನೇ ಯೋಚನೆ ಮಾಡು. ನಾನು ಈ ವಿಷಯನ ವೇದಾಂತ್ ಭಾವ ಅಮ್ಮು ಹತ್ರನೂ ಹೇಳ್ಕೊಂಡೆ. ಅವರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ವಿಕ್ಕಿ ದುಬೈಗೆ ಹೋಗಿ ಹತ್ರ 1 ತಿಂಗಳಾಗ್ತಾ ಬಂತು. ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಯಾವ ಸುದ್ದಿನೂ ಇಲ್ಲ. ಇನ್ನೂ ನನಗೆ ಕಾಯೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನೇ ವಿಕ್ಕಿ ಅವ್ರನ್ನ ಹುಡ್ಕೊಂಡು ದುಬೈಗೆ ಹೋಗ್ತಾ ಇದ್ದೀನಿ. ನನ್ನ ಬಗ್ಗೆ ತುಂಬ ಭಯ ಪಡ್ಕೋಬೇಡಿ. ನಾನು ಮತ್ತು ನನ್ನ ಜೂನಿಯರ್ ಚೆನ್ನಾಗಿರ್ತೀವಿ. ನಾನು ವಾಪಸ್ ಬರೋದಾದರೆ ವಿಕ್ಕಿ ಅವ್ರ ಜೊತೆಗೆ ಮಾತ್ರ. ಅಮ್ಮ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಭಯ ಪಡ್ಕೋಬೇಡಿ. ನಾನು ಆರಾಮಾಗಿ ಹೋಗಿ ಬೇಗ ವಾಪಸ್ ಬರ್ತೀನಿ. ನಿಮ್ಮ ಪ್ರೀತಿಯ ಮಗಳು ಆರ್. ಏನ್ರಿ ಬುದ್ಧಿ ಇರೋರು ಮಾಡೋ ಕೆಲಸನ ಇದು?
ತುಂಬ ಗರ್ಭಿಣಿ ರೀ ನನ್ನ ಮಗಳು. ಇಂಥ ಸಮಯದಲ್ಲಿ ಗೊತ್ತಿಲ್ದಿರೋ ದೇಶಕ್ಕೆ ಒಬ್ಳೆ ಹೊರಟಿದ್ದಾಳಲ್ಲ. ಅಯ್ಯೋ, ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲ ರೀ, ಇಲ್ಲ ನೋಡಿ, ನಂಗೆ ಗೊತ್ತಿಲ್ಲ, ನೀವೇನು ಮಾಡ್ತೀರೋ ಗೊತ್ತಿಲ್ಲ ನನಗೆ. ನನ್ನ ಮಗಳನ್ನ ವಾಪಸ್ ಕರ್ಕೊಂಬನ್ನಿ, ನನ್ನ ಮಗಳನ್ನ ವಾಪಸ್ ಕರ್ಕೊಂಬನ್ನಿ, ದಯವಿಟ್ಟು ಕರ್ಕೊಂಬನ್ನಿ. ಬರೀ ಗಾಬರಿ ಆಗ್ಬೇಡ, ಏನಾದರೂ ಒಂದು ಮಾಡೋಣ. ರೀ ಆರ್ತಿ, ಇಷ್ಟೊತ್ತಿಗೆ ವಿಮಾನ ಹತ್ಬಿಟ್ಟು ಹೊರಟೋಗ್ಬಿಟ್ಟಿದ್ರಿ, ಏನ್ರಿ ಮಾಡ್ತೀರಾ? ನೀನು ಸ್ವಲ್ಪ ಸುಮ್ಮನೆ ಇರೋ ಪರಿ, ಎಲ್ಲದನ್ನು ನಾನು ನೋಡ್ಕೋತೀನಿ. ಆರ್ತಿ ಆಚೆ ಹೋಗಿದ್ದನ್ನು ನಾನು ನೋಡಿದ್ದೀನಿ. ಇಷ್ಟರಲ್ಲಿ ಅವಳು ವಿಮಾನ ಹತ್ತಿರೋದಕ್ಕೆ ಸಾಧ್ಯ ಇಲ್ಲ.